ನಿಮ್ಗೇನು ಕೊಡ್ಲಿ, ಕಾಫಿನ ಟೀನಾ? ದತ್ತ ಮಹಾಪ್ರಭುಗಳೇ, ಈ ಅಮ್ಮನ್ನ ಶಾರ್ವರಿನೇ ಕಳಿಸಿರ್ಬೋದಾ ಅನ್ನೋ ಅನುಮಾನ ನನಗೆ. ನಿನಗ್ಯಾಕೋ ಅನುಮಾನ? ತುಳಸಿಯವರು ಏನೋ ಬುದ್ಧಿವಂತಿಕೆ ಮಾಡಿ ಶಾರ್ವರಿ ಮಗಳನ್ನ ಮುಂದಿಟ್ಕೊಂಡು ಶಾರ್ವರಿನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಅದೇ ರೀತಿ ಶಾರ್ವರಿ ಈ ಅಮ್ಮನ್ನ ಇಲ್ಲಿ ಕಳಿಸಿ ಏನಾದರೂ ಅನಾಹುತ ಮಾಡೋದಕ್ಕೆ ಪ್ರಯತ್ನ ಪಡ್ತಿರಬಹುದಾ? ಜುಗ್ಗ, ನೀನು ಅನುಮಾನ ಪಟ್ಟಿರೋದ್ರಲ್ಲಿ ಏನೂ ತಪ್ಪಿಲ್ಲ ಕಣೋ. ಆದರೆ ಒಂದು ವಿಷಯ, ಒಂದು ವೇಳೆ ಶಾರ್ವರಿನೇ ಇವಳನ್ನ ಇಲ್ಲಿಗೆ ಕಳಿಸಿರೋದಾಗಿದ್ದರೆ ಇವಳು ತುಳಸಿ ಕಾರ್ಗೆ ಸಿಕ್ಕಾಕ್ಕೊಂಡು ಸಾಯೋದಕ್ಕೆ ಬರ್ತಿರ್ಲಿಲ್ಲ ಅಲ್ವಾ? ಅದು ಅಲ್ಲದೆ ಶಾರ್ವರಿಗೆ ನಾನು ತುಳಸಿ ಅದೇ ರಸ್ತೆಯಲ್ಲಿ ಹೋಗ್ತೀವಿ ಅಂತ ಹೇಗೆ ಗೊತ್ತಿತ್ತು? ಇವಳನ್ನು ಅದೇ ಜಾಗಕ್ಕೆ ಕಳಿಸೋದಕ್ಕೆ. ಇದು ಕರೆಕ್ಟ್ ಪಾಯಿಂಟ್. ಅಂದರೆ ನೀನು ಯೋಚನೆ ಮಾಡೋದ್ರಲ್ಲೂ ಅರ್ಥ ಇದೆ ಕಣೋ. ಆದರೆ ಹಾಗಂತ ಕಂಡಿದ್ದನ್ನೆಲ್ಲ ಅನುಮಾನ ಪಡಬೇಕು ಅಂತ ಏನಿಲ್ಲ. ನೋಡು, ಮನಸ್ಸಲ್ಲಿ ಭಯ ಅಂತ ಹುಟ್ಟಿದಾಗ ತಲೆ ಒಳಗೆ ನೂರಾರು ಯೋಚನೆಗಳು ಓಡ್ತಾ ಇರುತ್ತೆ. ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ. ಯಾರು ಏನೇ ಅಂದರೂ ನನಗೆ ಮಾತ್ರ ಯಾಕೆ ಒಂಥರ ಕಿರಿಕಿರಿ ಆಗ್ತಿದೆ. ಇಲ್ಲ, ಆಗಿದ್ದಾಗಲೇ ಹೇಗಾದರೂ ಮಾಡಿ ಇವಳು ಯಾರು ಅಂತ ಕಂಡು ಹಿಡಿಯಲೇಬೇಕು. ಹೇಳಿ ಅಮ್ಮ, ಕಾಫಿ ಟೀ ಏನು ಕುಡಿತೀರಾ? ಅಂಕಲ್, ನೀವಾದರೂ ಇವ್ರನ್ನ ಮಾತಾಡಿಸಿ ಅಂಕಲ್. ಕಾಫಿನೋ ಟೀನೋ ಏನಾದರೂ ಕುಡಿತಾರಾ ಕೇಳಿ ನೋಡಿ. ನೀನ್ ನಾಟಕ ಆಡ್ತಾ ಇಲ್ಲ ತಾನೆ? ನೀನ್ ಯಾರು ಎಲ್ಲಿಂದ ಬಂದೆ ಅಂತ ನಿಜ ಒಪ್ಕೊಂಬಿಟ್ರು ನನ್ನ ಹತ್ರ ಆಟ ಆಡಬೇಡ, ಗೊತ್ತಾಯ್ತಾ? ಮುಂಚೆ ನಾನು ಪತ್ತೇದಾರಿ ಕೆಲಸ ಮಾಡ್ತಾ ಇದ್ದೆ. ಸುಮ್ಮನೆ ಅದು ಇದು ನೆವ ಹೇಳ್ಕೊಂಡು ಮನೆಗೆ ಬಂದು ಸೇರ್ಕೊಂಬಿಟ್ರೆ ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಷ್ಟು ಸಿನಿಮಾ ನೋಡಿಲ್ಲ, ಎಷ್ಟು ಕತೆ ಪುಸ್ತಕ ಓದಿಲ್ಲ ನಾನು. ಏನ ಸ್ವಲ್ಪ ದೂರದ್ದು ಕಾಣಲ್ಲ ಅಂತ ಕನ್ನಡಕ ಹಾಕ್ಕೊಂಡಿದ್ದೀನಿ ಅನ್ನೋದು ಬಿಟ್ರೆ ನನ್ನ ಕಣ್ಣಿಗೆ ಅಷ್ಟು ಸುಲಭವಾಗಿ ಮಣ್ಣೆರ್ಚಕ್ಕಾಗಲ್ಲ, ಗೊತ್ತಾಯ್ತಾ? ಹೇಳೋ ಯಾರು ನೀನು? ಅಂಕಲ್, ಏನು ಹೇಳ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ರಮ್ಮ. ಈಗ ನೋಡು ಹೆಂಗ್ ಬಾಯಿ ಬಿಡಿಸ್ತೀನಿ ಅಂತ. ಈಗ ನೀನು ಯಾರು ಅಂತ ಪೊಲೀಸ್ನವ್ರಿಗೆ ನಾನು ಹೇಳಿದ್ರೆ ಅವರು ಬಂದು ನಿನ್ನನ್ನು ಅರೆಸ್ಟ್ ಮಾಡ್ತಾರೆ. ಅದೂ ಆಗದೆ ಇದ್ರೆ ನಾನೇ ನಿನ್ನನ್ನು ಮನೆಯಿಂದ ಹೊರಗೆ ತಳ್ಳಿಬಿಡ್ತೀನಿ. ನಾನೇ ನಿನ್ನ ಮನೆಯ ಹೊರಗೆ ತಳ್ಳಿಬಿಡ್ತೀನಿ. ನಾನೇ ನಿನ್ನ ಮನೆಯ ಹೊರಗೆ ತಳ್ಳಿಬಿಡ್ತೀನಿ. ನಾನೇ ನಿನ್ನ ಮನೆಯ ಹೊರಗೆ ತಳ್ಳಿಬಿಡ್ತೀನಿ. ಇಲ್ಲ ಅಶು, ಅಮ್ಮ ಅಮ್ಮ ಇದ್ದೇಳಿ ಅಮ್ಮ. ಏನು ಹೇಳಿದ್ಯೋ ನೀನು? ಅಂಕಲ್, ಏನಿದು? ಅಯ್ಯೋ, ನಾನು ಏನಮ್ಮ ಹೇಳ್ಬಾರ್ದು ಹೇಳಿದೆ. ಅಯ್ಯೋ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲಪ್ಪ. ಅಮ್ಮ ಅಮ್ಮ ಇದ್ದೇಳಿ ಅಮ್ಮ. ನೋಡಿ, ಧೈರ್ಯವಾಗಿರಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೇನೂ ಆಗಿಲ್ಲ. ನೀವು ಮನೇಲೇ ಇದ್ದೀರಾ, ಆರಾಮಾಗಿದ್ದೀರಾ, ಭಯ ಪಡಬೇಡಿ. ಭಯ ಪಡೋದ?
ಭಯ ಪಡುವಂಥದ್ದು ಏನು ಹೇಳಿದೆ ಅವ್ರಿಗೆ? ನಾನು ಅಂಥದ್ದೇನು ಹೇಳಲಿಲ್ಲ. ನಿಜ ಹೇಳದೆ ಹೋದರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದೆ ಅಷ್ಟೇ. ಅಂಕಲ್, ಅವ್ರನ್ನ ಹಾಗೆಲ್ಲ ಹೆದರ್ಸ್ಬೇಡಿ ಅಂಕಲ್. ಅಮ್ಮನೇ ಹೇಳಿಲ್ವಾ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ? ನೋಡಿ, ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋಣ. ನಿಧಾನ ಆದರೂ ಪರವಾಗಿಲ್ಲ, ವಿಷಯ ಎಲ್ಲ ತಿಳ್ಕೊಳ್ಳೋಣ. ಮಗುನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಏನು ಮಾಡಲಿ? ಇನ್ನೂ ಎದ್ದಿರಲ್ಲ ಅನಿಸುತ್ತೆ. ನಾನೇ ಹೇಳ್ಸೋದು ಬೇಡ. ಸ್ವಲ್ಪ ಹೊತ್ತಿಗೆ ಅವರೇ ಹೇಳ್ಬೋದು. ಆದರೂ ಕಾಯಕ್ಕಾಗ್ತಿಲ್ವೇ? ಅಮ್ಮ, ಇದೇನು ಆಶ್ಚರ್ಯ, ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನಿಮ್ಮನ್ನೇ ಕಾಯ್ತಾ ಇದ್ದೆ. ನಮ್ಮನ್ನು ಕಾಯ್ತಿದ್ರಾ? ಬಾಗಿಲು ತೊಟ್ಟು ಒಳಗಡೆ ಬರ್ಬೇಕಲ್ವಾ? ಯಾಕಮ್ಮ, ಏನಾದರೂ ಮಾತಾಡೋದಿತ್ತಾ? ಮಾತಾಡೋದಲ್ಲ, ಮುದ್ದು ಮಾಡಬೇಕಿತ್ತು. ಪ್ರಪಂಚನೇ ಎರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ನಿನಗೇನು ಆಗಲ್ಲ ಕಂದ. ಏನಾಗಕ್ಕೂ ನಾನು ಬಿಡಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನಿನಗೆ ಸ್ವಲ್ಪನೂ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಮ್ಮ, ಏನಾಯ್ತು? ಇಷ್ಟು ಖುಷಿಯಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲಿ ನೀರು ಯಾಕೆ? ಇಲ್ಲ, ಪೂರ್ಣಿಗೆ ಈ ವಿಷಯ ಹೇಳಬಾರ್ದು. ಮೊದಲೇ ಪೂರ್ಣಿ ತುಂಬ ಹೆದರಿದಾಳೆ. ಮತ್ತೆ ಇದೆಲ್ಲ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾಳೆ. ಅದರಲ್ಲೂ ಮಗು ವಿಷಯದಲ್ಲಿ ತುಂಬ ಸೂಕ್ಷ್ಮ. ಏನಾಯ್ತಮ್ಮ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಮನಸ್ಸಲ್ಲಿ ಇಷ್ಟೊಂದು ನೋವು, ದುಃಖ, ಹತಾಶೆ, ಕೋಪ ಎಲ್ಲ ಇತ್ತು. ಅದೆಲ್ಲ ಮಗು ಮುಖ ನೋಡ್ತಿದ್ದಂಗೆ ಮಾಯ ಆಯ್ತಲ್ಲ, ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ, ನನ್ನ ಮಗಳಿಗೆ ಅಷ್ಟು ಪವರ್ ಇದೆ. ನಿಮಗಿರೋ ಎಲ್ಲ ನೋವನ್ನು ದೂರ ಮಾಡುವಂಥ ಮಾಯಾಶಕ್ತಿ ಇದೆ. ನಮ್ಮೆಲ್ಲರೂ ಪಾಲ್ಗೆ ಇವಳು ಬರೀ ಮೀರಾ ಅಲ್ಲ, ಮಾಯಾ ಮೀರಾ, ನಮ್ಮನೆ ಮಹಾಲಕ್ಷ್ಮಿ ಮೀರಾ. ಸರಿಯಾಗಿ ಹೇಳಿದೆ ಪೂರ್ಣಿ. ಈ ನೀರನ್ನು ಒಂದೇ ಒಂದಿನ ನೋಡದೇ ಇದ್ರು ಏನೋ ಕಳ್ಕೊಂಡ ಹಾಗೆ ಅನ್ಸುತ್ತೆ. ಈಗ ಇವಳನ್ನ ನೋಡಿದ್ನಲ್ಲ, ನನಗೆ ಖುಷಿ ಆಯ್ತು. ನಿನ್ನೆಯಿಂದ ನಗುನೇ ಮರ್ತೋಗಿದ್ದೀನಿ ಅನ್ನಿಸ್ತಾ ಇತ್ತು. ಈಗ ಮರ್ತೋಗಿದ್ದ ನಗು ಎಲ್ಲ ವಾಪಸ್ ಬಂತು. ನೀವು ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕಮ್ಮ. ಇವಳು ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಜೊತೆನೇ ಇರಲಿ, ನಿಮ್ಮ ಜೊತೆನೇ ಆಟ ಆಡಲಿ. ನಾನು ಹೋಗಿ ಅಡುಗೆ ಕೆಲಸ ನೋಡ್ಕೊಳ್ತೀನಿ. ಪರವಾಗಿಲ್ಲ ಪೂರ್ಣಿ, ನಾನೇ ಹೋಗಿ ಅಡುಗೆ ಮಾಡ್ತೀನಿ. ನೀನು ನೀರನ್ನು ಕರ್ಕೊಂಡು ಹೋಗು. ಇಲ್ಲಮ್ಮ, ಇವಳನ್ನ ನೋಡಿದ ತಕ್ಷಣ ನೀವು ಎಷ್ಟು ಖುಷಿಯಾಗಿದ್ದೀರಾ. ಸದ್ಯಕ್ಕೆ ಇವಳು ನಿಮ್ಮ ಜೊತೆನೇ ಇರಲಿ, ನಿಮ್ಮ ಜೊತೆನೇ ಆಟ ಆಡಲಿ. ನಾನು ಅಡುಗೆ ಮನೆಗೆ ಹೋಗ್ತೀನಿ. ನಿಮ್ಮ ಹಣೆಯಲ್ಲಿರೋ ಬ್ಯಾಂಡೇಡ್ನ ಚೇಂಜ್ ಮಾಡಿ ಗಾಯಕ್ಕೆ ಔಷಧಿ ಹಾಕ್ತೀನಿ. ಬೇಗ ಹುಷಾರಾಗ್ತೀರಾ. ಮುಟ್ಬೇಡ, ಮುಟ್ಬೇಡ ನನ್ನ. ಹೊರಟೋಗಿಲ್ಲಿಂದ. ಸೋಗ್ಲಾಡಿ, ಯಾಕೆ ಏನಾಯ್ತು? ತಾತ, ಇವ್ರು ನನ್ನ ಮಾತೇ ಕೇಳ್ತಿಲ್ಲ. ಬ್ಯಾಂಡೇಜ್ ಚೇಂಜ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನೋಡು ಮಗು, ಗಾಯನ ಹೀಗೆ ಬಿಟ್ಟರೆ ಅದು ದೊಡ್ಡದಾಗತ್ತೆ ಅಲ್ವಾ? ಅದು ದೊಡ್ಡದಾದರೆ ನೋವಾಗತ್ತೆ. ನೋವು ಜಾಸ್ತಿ ಆಯಿತು ಅಂತಂದರೆ ಸಂಕಟ ಆಗತ್ತೆ. ಆ ನೋವನ್ನು ವಾಸಿ ಮಾಡ್ಕೋಬೇಕು ಅಂತಂದರೆ ಔಷಧಿ ಹಾಕ್ಕೋಬೇಕಲ್ವ? ನೀನು ಈ ರೀತಿ ಹಠ ಮಾಡಿದ್ರೆ ನೋವು ನಿನಗೆ ತಾನೆಪ್ಪ. ಅಪ್ಪ, ಸದ್ಯ
ತಾತ ನೀವು ಬರಲಿಲ್ಲ ಅಂದಿದ್ರೆ ಇವ್ರಿಗೆ ಬ್ಯಾಂಡೇಜ್ ಚೇಂಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೋಗಲಾಡಿ, ಈಕೆ ಮನಸ್ಸು ಮಗುವಿನ ಮನಸ್ಸು ಥರ ಇದೆ, ಅದಕ್ಕೆ ಪ್ರೀತಿಯಿಂದ ಮಾತಾಡಿಸ್ಬೇಕಷ್ಟೇ. ಆ, ಈ ಒಮ್ಮ ಹಿಂಗೆ ಆಟ ಮಾಡ್ತಿದ್ರೆ ನೋಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ದತ್ತ ಮಹಾಪ್ರಭುಗಳೇ. ಸುಮ್ಮನೆ ನಾವು ನಮಗಿರೋ ಎಲ್ಲ ಕೆಲಸಗಳನ್ನ ಬಿಟ್ಕೊಂಡು ಈ ಒಮ್ಮನ್ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅಷ್ಟೇ. ಓಹೋ, ಏನು ಅಂಥ ಮಹತ್ ಕಾರ್ಯ ಇದೆಯೋ ತಮಗೆ, ಮಾಡೋ ಕೆಲಸ ಎಲ್ಲ ಬಿಟ್ಟು ಅಂತೀರಲ್ಲ. ನಿನಗೆ ಈ ಮನೇಲಿ ಬೇರೆ ಏನೋ ಕೆಲಸ ಇದೆ? ನೀವ್ ಹೇಳೋದು ಸರಿಯಾಗೇ ಇದೆ ದತ್ತ ಮಹಾಪ್ರಭುಗಳೇ. ಕೆಲಸ ಇರೋರ್ಗಾದ್ರೆ ಕೆಲಸ ಬಿಟ್ಟು ಅಂತ ಹೇಳ್ಬೋದು, ಆದ್ರೆ ನನಗೆ ಮಾಡಕ್ಕೇನ್ ಕೆಲಸನೇ ಇಲ್ವೇ. ಆದ್ರೂ ಇನ್ನು ಮುಂದೆ ಇವ್ರನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಸಮರ್, ಇವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ಪೊಲೀಸ್ ಸ್ಟೇಷನ್ ಎಲ್ಲ ಡೀಟೇಲ್ಸ್ ಕೊಟ್ಟು ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕೆ ಇರೋದೊಂದು ಫೋಟೋ ಬೇಕು. ನನಗೆ ಒಂದು ಫೋಟೋ ತಗೊಂಡು ಹೋಗಿರ್ತೀನಿ. ಬೇಡ, ನನಗೇನು ಬೇಡ, ಬಿಟ್ಬಿಡಿ, ನನ್ನ ಸುಮ್ಮನೆ ಬಿಟ್ಬಿಡಿ. ಇದೇನು ತಾತ ಇದು? ಫೋಟೋ ತೆಗಿತೀನಿ ಅಂದರೆ ಹೀಗೆ ಎದುರ್ಕೋತಾ ಇದ್ದಾರೆ. ಹೋಗ್ಲಿ ಬಿಡೋ, ಇವರು ಆರಾಮವಾಗಿರುವಾಗ ನಾನೋ ಸೋಗಲಾಡಿನೋ ಫೋಟೋ ತೆಗೆದು ಕಳಿಸ್ತೀವಿ. ನೋಡಿ, ನೀವು ಈ ಮನೇಲಿರೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಆದರೆ ನಿಮಗೂ ಫ್ಯಾಮಿಲಿ ಅಂತ ಇರುತ್ತೆ ಅಲ್ವಾ? ಅವ್ರು ನಿಮ್ಮನ್ನು ಕಳ್ಕೊಂಡು ನೋವಲ್ಲಿರ್ತಾರೆ. ಅದಕ್ಕೆ ನೀವು ಬೇಗ ಹುಷಾರಾಗಿ ನಿಮ್ಮ ಫ್ಯಾಮಿಲಿ ಎಲ್ಲಿದ್ದೀರ ಅಂತ ಹೇಳಿ, ಆಮೇಲೆ ಅವ್ರ ಜೊತೆ ಆರಾಮಾಗಿರ್ಬೋದು. ಹೌದು ಮಾ, ನಿಮಗೆ ಗಂಡ, ಮನೆ ಮಕ್ಕಳು, ಅಕ್ಕ ತಂಗಿ ಅಂತ ಯಾರಾದರೂ? ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಎಲ್ಲ ನಾನು ಹೇಳ್ದಾಗೆ ನಡಿಬೇಕು. ಈಗ ನೀವೇನು ಮಾಡಬೇಕು ಅಂದರೆ, ಇಷ್ಟು ಮಾಡಿದ್ರೆ ಮಾಧವನ್ ಕುಟುಂಬ ಬೀದಿಗೆ ಬೀಳತ್ತೆ. ನನ್ನನ್ನು ಮನೆಯಿಂದ ಆಚೆ ಬರೋ ಹಾಗೆ ಮಾಡಿದ್ರಿ, ಕಡೆಗೆ ನಾನಿದ್ದ ಜಾಗದಿಂದನೂ ಓಡೋಗೋ ಹಾಗೆ ಮಾಡಿದ್ರಿ. ಇಷ್ಟೆಲ್ಲ ಮಾಡಿದ ನಿಮ್ಮನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮೆಲ್ರನ್ನು ಬೀದಿಲಿ ನಿಲ್ಲಿಸಿ ಬೀದಿ ಬಿಕಾರಿಗಳಾಗೋ ಹಾಗೆ ಮಾಡ್ತೀನಿ. ಆ ಮಾಧವ ನನಗೆ ದುಡ್ಡು ಸಿಗದೆ ಇರೋ ಹಾಗೆ ಮಾಡ್ದ ಅಲ್ವಾ? ಇನ್ನು ಮುಂದೆ ಒಂದೊಂದು ರೂಪಾಯಿಗೂ ಅವನು ಭಿಕ್ಷೆ ಬೇಡಬೇಕು. ಆ ತುಳಸಿ ನನ್ನ ಮಗಳನ್ನ ಮುಂದೆ ನಿಲ್ಲಿಸಿ ನನ್ನನ್ನೇ ಹಿಡಿಯೋಕ್ ನೋಡಿದ್ಲು. ಇನ್ನು ಮುಂದೆ ಅವಳ ಮಕ್ಕಳಿಗೆ ಶಿಕ್ಷೆ ಕೊಟ್ಟು ಅವಳನ್ನ ನರಳಿಸ್ತೀನಿ. ಮಾಡೋ ಕೆಲಸ ಇಲ್ಲದೆ ಅವಳ ಮಕ್ಕಳು ದಿಕ್ಕೆಟ್ಟು ಬೀದಿ ಬೀದಿಲಿ ಅಲಿಬೇಕು. ಹಾಗೆ ಮಾಡ್ತೀನಿ. ದೊಡ್ಡಮ್ಮ, ನಾ ಇಲ್ಲಿಂದ ಹೋಗಲ್ಲ ದೊಡ್ಡಮ್ಮ. ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಬೇಕಂದ್ರೆ ನಾನು ಸಂಜೆ ಹತ್ರ ಮಾತಾಡ್ತೀನಿ. ಆದರೆ ಏನೇ ಆಗಲಿ ನಾನು ನಿಮ್ಮೆಲ್ಲರ ಜೊತೆ ಇಲ್ಲೇ ಇರ್ತೀನಿ. ನಿನ್ನ ಪ್ರೀತಿ ಏನು ಅಂತ ನಮಗೆ ಗೊತ್ತು ನಿಧಿ. ಆದರೆ ಶಾರ್ವರಿಗೆ ನಿನ್ನ ಮೇಲೆ ಈಗಾಗಲೇ ಕೋಪ ಬಂದಿದೆ. ಅವಳು ನಿನ್ನ ಹತ್ರ ಹೇಗೆ ನಡ್ಕೊಂಡ್ಲು ಅನ್ನೋದು ನಿನಗೆ ಗೊತ್ತಿದೆ. ಇಂಥ ಸಮಯದಲ್ಲಿ ನೀನು ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಅನ್ಸುತ್ತೆ. ಹೌದು ನಿಧಿ, ನೀನು ಬೇಕಿದ್ರೆ ಮತ್ತೆ ಇಲ್ಲಿಗೆ ಬರುವಂತೆ. ಆದರೆ ಈಗ ನೀನು ಅಲ್ಲಿರೋದೇ ಸೇಫ್. ಇದುವರೆಗೂ ನೀನು ಇಲ್ಲಿದ್ದು ಎಷ್ಟೆಲ್ಲ ಪ್ರಯತ್ನ ಪಡಬೇಕೋ ಅದನ್ನೆಲ್ಲ ಮಾಡಿದ್ಯಾ.
ನಿನ್ನ ಬಗ್ಗೆ ನಂಗೆ ಈಗಲೂ ತುಂಬ ಪ್ರೌಡ್ ಫೀಲ್ ಇದೆ. ನಿಜ ನಿಧಿ, ಯಾವುದೇ ಮಕ್ಕಳು ನಿನ್ನ ಹಾಗೆ ಸತ್ಯದ ಪರ ನಿಲ್ಲಕ್ಕೆ ತಾಯಿನ ಎದುರು ಹಾಕ್ಕೊಡಲ್ಲ ಅನ್ಸುತ್ತೆ. ನನಗೂ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ಹೋಗ್ಬಾ, ಇದೆಲ್ಲ ಕಳೆದು ನೀನು ಸಂಜೆ ಇಬ್ಬರು ಇಲ್ಲಿಗೆ ಬಂದು ಒಂದು ಸ್ವಲ್ಪ ದಿನ ಇದ್ದು ಹೋಗೋರಂತೆ. ಪ್ರತಿಯೊಂದು ಹೆಣ್ಣಿಗೂ ನಿನ್ನಷ್ಟೇ ಧೈರ್ಯ ಬರಬೇಕು ನಿಧಿ. ಇಷ್ಟು ದಿನ ನಿನ್ನನ್ನು ಚಿಕ್ಕ ಹುಡುಗಿ ಅಂದ್ಕೊಂಡಿದ್ವಿ, ಆದರೆ ನೀನು ತುಂಬ ದೊಡ್ಡ ಕೆಲಸ ಮಾಡಿದ್ಯಾ. ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಆಗೋಂಥ ಕೆಲಸ ಮಾಡಿದ್ಯಾ. ಹೋಗ್ಬಿಡ್ಬಾ. ದೊಡ್ಡಮ್ಮ ಹೋಗ್ಲೇಬೇಕಾ? ಯೋಚನೆ ಮಾಡಬೇಡ, ಹೋಗ್ಬಿಟ್ಬಾ. ನಾವೆಲ್ಲರೂ ಇಲ್ಲಿ ಖುಷಿಯಾಗೇ ಇರ್ತೀವಿ. ನೀನು ಅಷ್ಟೇ ಅಲ್ಲಿ ನಿನ್ನ ಗಂಡನ ಮನೆಯವ್ರ ಜೊತೆ ಸಂತೋಷವಾಗಿರು. ನಿನ್ನ ತಾಯಿ ಮಾಡಿರೋ ಪಾಪಕ್ಕೆ ನೀನು ಕೊರಗೋದು ನ್ಯಾಯ ಅಲ್ಲ. ಹೌದು ನಿಧಿ, ನೀನೇನು ತಪ್ಪು ಮಾಡಿಲ್ಲ. ಇಷ್ಟು ದಿನ ನೀನು ಇಷ್ಟೆಲ್ಲ ನೊಂದು ಅನುಭವಿಸಿದ್ದು ಸಾಕು. ಇನ್ನು ಮುಂದೆ ನೀನು ಹ್ಯಾಪಿಯಾಗಿರಬೇಕು. ಇದನ್ನೆಲ್ಲ ಮರ್ತ್ಬಿಡು. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂದ್ಕೊಂಡು ಹೊಸದಾಗಿ ಜೀವನ ಶುರು ಮಾಡು. ಹೌದು ನಿಧಿ, ನಿನಗೆ ತಾಯಿ ಪ್ರೀತಿ ತೋರಿಸೋದಕ್ಕೆ ತುಳಸಿ ಅಮ್ಮ ಇರ್ತಾರೆ. ಈ ತವ್ರ ಮನೆ ಯಾವಾಗಲೂ ನಿನ್ನ ಪರವಾಗೇ ಇರುತ್ತೆ, ನಿನ್ನ ಸಂತೋಷನೇ ಬಯಸುತ್ತೆ. ಹೋಗ್ಬಿಡ್ಬಾ. ಏನಮ್ಮ, ಏನು ಹೇಳಿದ್ರು ಡಾಕ್ಟರು? ಗಾಯ ವಾಸಿ ಆಗ್ತಿದೆ, ಏನೂ ತೊಂದರೆ ಇಲ್ಲ. ಆದರೆ ಆದರೆ ಏನು? ಆಕೆ ನೆನಪು ಅದೇ ತಾತ, ಯಾವುದೋ ಒಂದು ಶಾಕಿಂದ ಇವ್ರ ಮೆಮೊರಿ ಲಾಸ್ ಆಗಿರ್ಬೋದು. ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳಿದ್ರು. ಹೌದು ತಾತ, ಯಾವುದಾದ್ರೂ ಘಟನೆಯಿಂದ ಶಾಕ್ ಆಗಿರುತ್ತೆ, ಅದರಿಂದ ಅವ್ರಿಗೆ ಟೆಂಪ್ರರಿ ಮೆಮೊರಿ ಲಾಸ್ ಆಗಿರುತ್ತೆ. ಆಗಾಗ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಚೆನ್ನಾಯ್ತು. ಈಗಾಗಲೇ ನಾವು ಇಷ್ಟು ದಪ್ಪದ ಕಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೀವಿ, ಈಗ ಇನ್ನೊಂದು ಚಪ್ಪಡಿ ಕಲ್ಲನ್ನ ತಲೆ ಮೇಲೆ ಇಟ್ಕೊಂಡಂಗೆ ಆಯ್ತು. ಏನು ಅಂತ ಮಾತಾಡ್ತಿದ್ದೀರಾ ಮಾವ? ಪಾಪ ಇವ್ರ್ಯಾಕೆ ನಮಗೆ ಭಾರ ಆಗ್ತಾರೆ? ಇನ್ನೇನಮ್ಮ ಮತ್ತೆ ಈ ಪರಿಸ್ಥಿತಿಲಿ ಈ ಥರದ್ದೆಲ್ಲ ಬೇಕಾ? ಈಗಾಗಲೇ ನಿನಗೆ ಏನೇನಾಗಿದೆ ಅನ್ನೋದನ್ನ ನಾವು ನೋಡಿದ್ದೀವಿ. ಹೀಗಿರುವಾಗ ಈ ಜವಾಬ್ದಾರಿ ಈ ಕ್ಷಣಕ್ಕೆ ಅವಶ್ಯಕತೆ ಇದೆಯಾ ಹೇಳು? ಇದೆ. ಮನುಷ್ಯತ್ವನೇ ಮನುಷ್ಯನ ಕಾಪಾಡಬೇಕಾದ್ರೆ ನೋಡೋ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಧರ್ಮದ ದಾರಿಲಿ ನಾವು ನಡೆದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತಂತೆ. ನಿನಗೆ ಅದೆಲ್ಲ ಏನು ಗೊತ್ತಾಗತ್ತೆ? ಅರ್ಥವೂ ಆಗಲ್ಲ. ನೋಡಮ್ಮ, ಈಗ ಹೇಗಿದೆ ನಿನಗೆ? ಇಲ್ಲ ತಾತ, ನಾವಾಗಲಿ ಡಾಕ್ಟರ್ ಆಗಲಿ ಯಾರು ಏನೇ ಮಾತಾಡಿದ್ರು ಇವ್ರೇನೂ ರಿಯಾಕ್ಟ್ ಮಾಡ್ತಿಲ್ಲ. ನೋಡಮ್ಮ, ನೀನು ಹಳೇದನ್ನೆಲ್ಲ ಮರ್ತು ಹೋಗಿದ್ದೀಯಾ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಳೇದನ್ನು ಏನಾದರೂ ನೀನು ನೆನಪು ಮಾಡ್ಕೊಳಕ್ಕಾಗತ್ತಾ? ನಿನಗೆ ಇಲ್ಲಿ ಪರಿಚಯ ಇದ್ದವ್ರು ಯಾರು ಇದ್ದಾರಾ? ದತ್ತ ಮಹಾಪ್ರಭುಗಳೇ, ಅಕಸ್ಮಾತ್ ಈ ಒಮ್ಮಂಗೆ ನೆನಪು ಬರೋದೇ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಪರ್ಮನೆಂಟಾಗಿ ಈ ಅಮ್ಮನ್ನ ಈ ಮನೇಲಿ ಇಟ್ಕೊತೀರಾ? ಅದೆಲ್ಲ ಮುಂದಿನ ಮಾತು. ಈಗ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು?
ಹೇಳಮ್ಮ ತುಳಸಿ. ಮಾವ ಅವ್ರು ಹೇಗಿದ್ದಾರೆ? ಸಿರಿ ಮತ್ತೆ ಸಂಧ್ಯಾ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗಿದ್ರಮ್ಮ. ಈಕೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ತುಳಸಿ, ಈ ವಿಷಯ ಮಾಧವನಿಗೆ ಗೊತ್ತಿದೆಯೇನಮ್ಮ?